ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಅನ್ನೋದು ನಿಮ್ಗೆ ಗೊತ್ತೈತೆ. ನಾ ಏನು ಜಾಸ್ತಿ ನಿಮಗೆ ತಡ ಮಾಡೋಂಗಿಲ್ಲ. ವಿಷಯ ಏನಪ್ಪ ಅಂದ್ರೆ, ಈಗ ನೀವು ಯೂಟ್ಯೂಬರ್ ಆಗಿರ್ತೀರಿ, ಹೊಸ ಯೂಟ್ಯೂಬರ್ ಎಲ್ಲ ಯಾರು ಅದಿರಲಿ, ನಿಮಗೊಂದು ಭಾಳ ಕನ್ಫ್ಯೂಸಿಂಗ್ ಇರೋ ಮತ್ತು ಭಾಳ ಟ್ರಸ್ಟ್ಫುಲ್ ಆಗುವಂಥ ಒಂದು ಪ್ರಾಬ್ಲಮ್ ಇರ್ತೈತಿ. ಆ ಒಂದು ಪ್ರಾಬ್ಲಮ್ ಯಾವುದಂದ್ರೆ 4000 ಅವರ್ಸ್ನ ಕಂಪ್ಲೀಟ್ ಮಾಡೋದು. ಈ ಒಂದು ರಿಸ್ಕ್ನ ನಿಮ್ಗೆ ಡೈರೆಕ್ಟಾಗಿ ತೊಗೊಳಕ್ಕೆ ಬರೋಂಗಿಲ್ಲ, ಈಸಿಯಾಗಿ ತೊಗೊಳಕ್ಕೆ ಬರೋಂಗಿಲ್ಲ. ಇದು ನನಗೂ ಕೂಡ ಆಗೈತೆ ಅನುಭವ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಾಗ ನಾನು ಯಾವ ಥರ 4 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡತ್ತೀನಿ ಅನ್ನೋದು ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ನನಗೂ ಕೂಡ ಈ ಒಂದು ಟ್ರಿಕ್ಕು ವರ್ಕ್ ಆಗತೈತಿ. ನೀವು ಕೂಡ ಟ್ರೈ ಮಾಡಿರಿ, ನಿಮಗೂ ಕೂಡ ವರ್ಕ್ ಆಗೈತಿ. ಏನೇನಪ್ಪ ಅಂತ ಹೇಳೋದಾದ್ರೆ, ಸೊ ಫ್ರೆಂಡ್ಸ್, ಅದರೊಳಗೆ ಬಂದುಬಿಟ್ಟು ನಾನು 2 ಟ್ರಿಕ್ನ ಯೂಸ್ ಮಾಡತ್ನು. ಮೂರನೇದು ನೀವು ಯೂಸ್ ಮಾಡ್ಬೋದು ಅಥವಾ ಬಿಡ್ಬೋದು. ಮೂರನೇದನ್ನು ಫಸ್ಟ್ ಹೇಳ್ತೀನಿ, ಆಮೇಲೆ ನಾ ಏನು ಯೂಸ್ ಮಾಡತ್ತೀನಿ ಅನ್ನೋದು ಲಾಸ್ಟಿಗೆ 2 ಹೇಳ್ತೀನಿ. ಮೊದಲನೇದು ಏನಪ್ಪ ಅಂದ್ರೆ, ನೀವು ಪ್ರಮೋಷನ್ ಮಾಡೋದು ನೀವು ಭಾಳ ಕನ್ಫ್ಯೂಷನ್ ಇರ್ತೈತೆ. ಕೆಲವೊಂದಿಷ್ಟು ಜನ ಯಾವ ಥರ ಪ್ರಮೋಷನ್ ಮಾಡ್ತಾರಪ್ಪ ಅಂದ್ರೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ವೆಬ್ಸೈಟ್ನಾಗ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ. ಅಲ್ಲಿ ನಿಮ್ಮ ಒಂದು ಚಾನಲ್ ಲಿಂಕ್ ಹಾಕಿರಿ, ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಹಾಕಿರಿ, ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಿರಿ, ನಿಮ್ಮ ಒಂದು ಚಾನಲ್ ಗ್ರೋ ಆಕೈತಿ. ಈ ಥರ ಎಲ್ಲ ಆಫರ್ಗಳು ಮಾಡ್ತಿರ್ತಾರಲ್ಲ, ಅಂಥವಾಗ ನಾವು ಅಡಿಕ್ಟ್ ಆಗಬಾರ್ದು, ಅಂಥವು ನಾವು ಡಿಪೆಂಡ್ ಆಗಬಾರ್ದು. ಪ್ರಮೋಷನ್ ಅಂದ್ರೆ ಯಾವ ಥರ ನೀವು ಕೇಳ್ಬೋದು. ನಾನು ಮೊದಲನೇದು ಬಂದುಬಿಟ್ಟು, ಪ್ರಮೋಷನ್ ಅಂದ್ರೆ ಆ್ಯಡ್ಸೆನ್ಸ್ ಅನ್ನೋದು ಕೇಳಿರ್ತೀರಿ. ಈಗ ನಾವು ಯೂಟ್ಯೂಬ್ನಾಗ ಹೆಂಗೆ ಅರ್ನಿಂಗ್ ಮಾಡ್ತೀವಿ, ಅದೆಲ್ಲ ಆ್ಯಡ್ಸೆನ್ಸ್ ಮುಖಾಂತರ ಅರ್ನಿಂಗ್ಸ್ ಆಗೋದು. ಆ್ಯಡ್ಸೆನ್ಸ್ದವ್ರಿಗೆ ನಮ್ಮ ಒಂದು ವಿಡಿಯೋನ ಪ್ರಮೋಷನ್ ಆಗಿರ್ಬೋದು ಅಥವಾ ಪಬ್ಲಿಷ್ ಆಗಿರ್ಬೋದು, ಅಲ್ಲಿ ಕೊಟ್ಟು ನಾವು ದುಡ್ಡು ಕೊಟ್ಟು ಅವ್ರಿಗೆ ನಾವು ಇನ್ನೊಬ್ಬರು ವಿಡಿಯೋಗಳ್ನ ಯಾರೆಲ್ಲ ಕ್ಲಿಕ್ ಮಾಡ್ತಿರ್ತಾರಲ್ಲ, ದೊಡ್ಡ ವ್ಯೂವರ್ಸ್ ಸೆಲೆಬ್ರಿಟಿಗಳು ಯಾರು ಇರ್ತಾರಲ್ಲ, ಆಲ್ಮೋಸ್ಟ್ ಆಲ್ ಒಂದು 70% ವಿಡಿಯೋಗಳು ಇರತ್ತಲ್ಲ ಎಕ್ಯುರೇಟ್. ಒಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂತ ಸುತ್ತಮುತ್ತಲು ಇರುವಂಥ ವಿಡಿಯೋಗಳಿಗೆ ನಿಮ್ಮ ಒಂದು ವಿಡಿಯೋನ ಯಾಡ್ ಮುಖಾಂತರ ಅಂದ್ರೆ ಅಡ್ವರ್ಟೈಸ್ ಹೆಂಗೆ ನಾವು ಪ್ಲೇ ಆಗತ್ತಲೆ, ನಾವು ವಿಡಿಯೋಗಳನ್ನ ಕ್ಲಿಕ್ ಮಾಡೋ ಹೊತ್ನ್ಯಾಗ, ಬೇರೆಯವ್ರ ಒಂದು ವಿಡಿಯೋನ ಕ್ಲಿಕ್ ಮಾಡೋ ಹೊತ್ನ್ಯಾಗ ಒಂದು ಯಾಡ್ಗಳು ಹೆಂಗೆ ಪ್ಲೇ ಆಗಿರ್ತಲ್ಲ, ಹಂಗೆ ನಮ್ಮ ಒಂದು ವಿಡಿಯೋನ ಅವರ ಒಂದು ವಿಡಿಯೋ ಮೇಲೆ ಈ ಅಡ್ವರ್ಟೈಸ್ ಮುಖಾಂತರ ಅಡ್ವರ್ಟೈಸ್ ಟೈಪ್ ಪಬ್ಲಿಷ್ ಮಾಡ್ತಾರೆ. ಈ ಥರ ಏನು ಪಬ್ಲಿಷ್ ಮಾಡ್ತಾರಲ್ಲ, ಆ ಪಬ್ಲಿಷ್ ಮಾಡಿದ ನಮಗೆ ಗೊತ್ತಾಗೈತಿ. ಕೆಲವೊಂದಿಷ್ಟು ವ್ಯೂವರ್ಸ್ಗಳು ಏನು ವಿಡಿಯೋಗಳು ನೋಡ್ತಿರ್ತಾರಲ್ಲ, ಬೇರೆ ಒಂದು ಕಂಟೆಂಟ್ ವಿಡಿಯೋಗಳು ಏನು ನೋಡ್ತಿರ್ತಾರಲ್ಲ, ಅವರಿಗೆ ಈ ಒಂದು ಆ್ಯಡ್ನ ನೋಡಿದ ಮೇಲೆ ಒಂದಿಷ್ಟು ಈ ಒಂದು ಚಾನಲ್ ಐತಿ, ಈ ಒಂದು ವಿಡಿಯೋ ಐತಿ, ಈ ಒಂದು ವಿಡಿಯೋ ಟಾಪಿಕ್ ಇದ್ರ ಬಗ್ಗೆ ಒಂದು ಚಾನಲ್ದಾಗ ವಿಡಿಯೋ ಹಾಕತ್ತೆ ನಾನು, ಈ ಥರ ಒಂದು ಐಡಿಯಾ ಅನ್ನೋದು ಬಂದ ನೀವು ಕೆಲವೊಂದಿಷ್ಟು ಜನರು ಅಟ್ರ್ಯಾಕ್ಟ್ ಮಾಡ್ಬೋದು. ಅಟ್ರ್ಯಾಕ್ಟ್ ಅಂದ್ರೆ ಗೊತ್ತೈತಿ, ಆಕರ್ಷಣೆ ಮಾಡೋದು. ಸೊ ಫ್ರೆಂಡ್ಸ್, ಇದು ಒಂದೇ ಟ್ರಿಕ್. ನೀವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಂದ್ರೆ ಇದು ಕೂಡ ಒಂದು ಟ್ರಿಕ್. ಈ ಥರ ನೀವು ಯೂಸ್ ಮಾಡ್ಬೋದು. ಆ್ಯಡ್ಸೆನ್ಸ್ನಾಗ ಅಷ್ಟೇ, ಮತ್ತು ಉಳ್ಕಾದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ದಾಗ ಮಾಡ್ತಂದ್ರೆ ಕೆಲಸ ಇಲ್ಲ. ಅದ್ರ ಬಗ್ಗೆ ನನಗೆ ಕೇಳಕ್ಕೆ ಹೋಗಬೇಡ್ರಿ. ನಾ ಹೇಳೋದು ಬೆಸ್ಟ್ ಸಜೆಷನ್ ಯಾವುದಪ್ಪ ಅಂದ್ರೆ, ಆ್ಯಡ್ಸೆನ್ಸ್ ಮುಖಾಂತರ ನಿಮ್ಮ ಒಂದು ವಿಡಿಯೋನ ಪ್ರಮೋಟ್ ಮಾಡಿಸೋದು. ಇದು ಮೊದಲೇ ಒಂದು ಟ್ರಿಕ್. ನೀವು ಇದ್ರೊಳಗೆ ನನಗೆ ಕೇಳ್ಬೋದು, ಪ್ರಮೋಟ್ ಮಾಡಿಸಿದ್ರೆ ಮಾನಿಟೈಸೇಷನ್ ಆನ್ ಆಕೈತಿನ ಅಂತೇಳಿ. ಸೊ ಫ್ರೆಂಡ್ಸ್, ಗೊತ್ತಿರಲಿ ನಿಮಗೆ, ನೀವು ಏನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರ್ತಿರಲಿ, ಅದ್ರೊಳಗೆ ಬಂದುಬಿಟ್ಟು ಬೆಸ್ಟ್ ಕಂಟೆಂಟ್, ಬೆಸ್ಟ್ ಟಾಪಿಕ್, ಬೆಸ್ಟ್ ಅಪ್ಡೇಟ್ನ ಯಾವ್ದು ಕೊಟ್ಟಿರ್ತೀರ ನೀವು ನಿಮ್ಮ ಒಂದು ಆಲ್ ವಿಡಿಯೋ ಒಂದು ಎಲ್ಲ ವಿಡಿಯೋ ಒಳಗೆ, ಅದ್ರೊಳಗೆ ಒಂದು ವಿಡಿಯೋನ ಚಾಯ್ಸ್ ಮಾಡಿ ನೀವು ಪ್ರಮೋಟ್ ಮಾಡಿಸಿದ್ರೆ ಮಾನಿಟೈಸೇಷನ್ ಆನ್ ಆಕೈತಿ. ಅದನ್ನು ಬಿಟ್ಟು ನೀವು ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ ಮಾಡಿಸಿ ಪ್ರಮೋಟ್ ಮಾಡಿಸ್ತೀನಿ ಅಂದ್ರಪ್ಪ ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ, ಯೂಟ್ಯೂಬ್ದವರು ನೀವು ಏನೂ ಎಫರ್ಟ್ ಹಾಕಿಲ್ಲ ಅಂತೇಳಿ ತಿಳ್ಕೊಂಡು ನಿಮ್ಮ ಒಂದು ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ. ನೀವು ಅಪ್ರೂವಲ್ ಕೊಟ್ರು ಅದು ಸಕ್ಸಸ್ ಆಗಂಗಿಲ್ಲ, ಅಪ್ರೂವಲ್ ಆಗಂಗಿಲ್ಲ. ಸೊ ಫ್ರೆಂಡ್ಸ್, ಇದು ಗೊತ್ತಿರಲಿ, ಇದು ಒಂದೇ ಸ್ಟೆಪ್. ಇದನ್ನು ಮೊದಲು ಹೇಳಿನಿ. ಇನ್ನು ನಾ ಯಾವ್ದು ಯೂಸ್ ಮಾಡತ್ನೋ, ಇನ್ನು ಯಾವ್ದನ್ನು ಫಾಲೋ ಮಾಡತ್ನೋ ಅನ್ನೋದು ಹೇಳೋದಾದ್ರೆ, ಮೊದಲನೇದು ಬಂದುಬಿಟ್ಟು ನೀವು ಲಾಂಗ್ ವಿಡಿಯೋಗಳ್ನ ಅಪ್ಲೋಡ್ ಮಾಡಿರಿ ಆದಷ್ಟು. ಈಗ 2ರಿಂದ 3 ನಿಮಿಷದ ವಿಡಿಯೋಗಳ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ, ಅದ್ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಡಿಯನ್ಸ್ಗಳು 1ರಿಂದ 30 ಸೆಕೆಂಡ್, 1 ನಿಮಿಷ ಅಥವಾ 30 ಸೆಕೆಂಡ್ ವಿಡಿಯೋಗಳನ್ನ ನೋಡಿ ನಿಮ್ಮ ಒಂದು ವಿಡಿಯೋನ ಸ್ಕಿಪ್ ಮಾಡಿ ತೆಗಿತಾರೆ, ಮತ್ತು ಬೇರೆ ಒಂದು ವಿಡಿಯೋಕ್ಕೆ ಹೋಗಾರ, ಮೂಮೆಂಟ್ ಹಾಕಾರ. ಸೊ ಫ್ರೆಂಡ್ಸ್, ನೀವು 5ರಿಂದ 10 ನಿಮಿಷ ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 2 ನಿಮಿಷ ಇರತ್ತಾರೆ. ಆ 2 ನಿಮಿಷ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ಆದಂಗೆ ಆಗಲಿಲ್ಲ, ನೀವು ಅದೇ ಟಾಪಿಕ್ನ ಮಾಡಿರಿ. ಅಥವಾ ಸ್ವಲ್ಪ ಹೆಚ್ಚಿಗೆ 1 ನಿಮಿಷ 2 ನಿಮಿಷ ಸ್ವಲ್ಪ ಜನರನ್ನ ಕಾಯ್ಕೋವಂಥ ಅಪ್ಡೇಟ್ಗಳನ್ನ ಕೊಡಿರಿ. ಅಂದ್ರೆ ಸ್ಟಿಲ್ಲಾಗಿ ನಿಮ್ಮ ಒಂದು ವಿಡಿಯೋದಾಗ ಇರ್ಬೇಕು ಅವ್ರು, ಹಂಗೆ ನೀವು ಅಪ್ಡೇಟ್ಗಳನ್ನ ಕೊಡುತ್ತಾ ಬರ್ರಿ. ಅಂದ್ರೆ ಈಗ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿರ್ತೀರಿ, ಆ ಟಾಪಿಕ್ ಮೇಲೆ ಬೇರೆ ಆ್ಯಂಗಲ್ದಾಗ ಸ್ವಲ್ಪ ಅಪ್ಡೇಟ್ಗಳನ್ನ ಕೊಡೋದು. ಈಗ ಹೌ ಟು ಅದು ಕೊಟ್ಟಿರ್ತೀರಿ, ಅಂದ್ರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಕೊಟ್ಟಿರ್ತೀರಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಐತಿ ಅದನ್ನು ಮೊದಲು ಹೇಳೋದು. ಮತ್ತು ಯೂಟ್ಯೂಬ್ ಚಾನಲ್ನ ಎದಕ್ಕೆ ಮಾಡ್ತಾರೋ ಆಡಿಯನ್ಸ್ಗಳು, ಯೂಟ್ಯೂಬ್ ಚಾನಲ್ ಮಾಡೋದು ಪ್ರೊಸೀಜರ್ನ ನೋಡು ಹೇಳೋದು. ಸೊ ಫ್ರೆಂಡ್ಸ್, ಈ ಥರ ನೀವು ಪ್ರೊಸೀಜರ್ಗಳನ್ನ, ಸ್ಟೆಪ್ಗಳನ್ನ, ಅಪ್ಡೇಟ್ಗಳನ್ನ ಕೊಡ್ತಿರ್ಬೇಕು. ಒಂದೇ ವಿಡಿಯೋದಾಗ ಸ್ವಲ್ಪ ಲೆಂತ್ ಮಾಡಿ, ಅಂದ್ರೆ 8ರಿಂದ 10 ನಿಮಿಷ ವಿಡಿಯೋಗಳು ಮಾಡಿದ್ರಪ್ಪ ಅಂದ್ರೆ
ಆದಷ್ಟು ಜಲ್ದಿ ನಿಮ್ದು ಒಂದು 4 ಸಬ್ಸ್ಕ್ರೈಬರ್ಸ್ ಫಸ್ಟ್ ಟೈಮ್ ಅನ್ನೋದು 5ರಿಂದ 6 ತಿಂಗಳದಾಗ ಕಂಪ್ಲೀಟ್ ಆಗತ್ತೆ. ನೀವು ದಿನಕ್ಕೆ ಇಲ್ಲಂದ್ರೂ ಒಂದೊಂದು ವಿಡಿಯೋ ಹಾಕೋತ ಬಂದಿದ್ದೀರಪ್ಪ ಅಂದ್ರೆ ಎರಡೇ ವಿಡಿಯೋಗಳನ್ನ ಹಾಕೋತ ಬರ್ರಿ. ಒಟ್ಟು ನೀವು ಲೆಂತ್ ವಿಡಿಯೋಗಳು ಮಾಡಿರಿ. ಇದು 2ನೇ ಒಂದು ಟ್ರಿಕ್, ಇದನ್ನು ಕೂಡ ಫಾಲೋ ಮಾಡಿರಿ. ನಾನು ಕೂಡ ಇದನ್ನ ಫಾಲೋ ಮಾಡತ್ನು. ಸೊ ಫ್ರೆಂಡ್ಸ್, ಇನ್ನು 3ನೇ ಒಂದು ಟ್ರಿಕ್ ಯಾವುದಪ್ಪ ಅಂತ ಕೇಳೋದಾದ್ರೆ ಲೈವ್ ಬರೋದು. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಯೂಟ್ಯೂಬರ್ಗಳು ತನ್ನ ಒಂದು ಆಡಿಯನ್ಸ್ಗಳನ್ನ ಕಾಯ್ಕೋಬೇಕಂದ್ರೆ ಮೇನ್ ಕಾರಣ ಯಾವುದಪ್ಪ ಅಂದ್ರೆ ಲೈವ್ ಅನ್ನೋ ಒಂದು ಅಪ್ಡೇಟ್, ಲೈವ್ ಅನ್ನೋ ಒಂದು ಆಪ್ಷನ್. ಸೊ ಫ್ರೆಂಡ್ಸ್, ಇದರಿಂದ ವಾಚ್ ಟೈಮ್ ಡಬಲ್ ತ್ರಿಬಲ್ ಕೌಂಟ್ ಆಕೈತಿ. ನೀವು ಕೇಳ್ಬೋದು ಹೆಂಗೆ ಅಂತೇಳಿ. ಲೈವ್ ಬಂದಾಗ ಒಮ್ಮೆ ಜನಗಳು ಏನು ನೋಡಿರ್ತಾರಲ್ಲ ಅವಾಗ ಕೌಂಟ್ ಆಗೋದು ಬೇರೆ. ಲೈವ್ ವಿಡಿಯೋ ಅಪ್ಲೋಡ್ ಆಗಿರತ್ಲೆ ಅವಾಗ ನಮ್ಮ ಒಂದು ವಿಡಿಯೋಗಳು ನೋಡ್ತಿರ್ತಾರೆ. ಮತ್ತು ಲೈವ್ ಮುಗಿದ ಮೇಲ್ತೂ ಲೈವ್ ವಿಡಿಯೋಗಳು ನೋಡ್ತಿರ್ತಾರೆ. ಅವಾಗ ಬರುವಂಥ ವ್ಯೂಸ್ ಕೌಂಟ್ಗಳು, ಅವಾಗ ಬರುವಂಥ ವಾಚ್ ಟೈಮ ಬೇರೆ. ಸೊ ಫ್ರೆಂಡ್ಸ್, ಡಬಲ್ ತ್ರಿಬಲ್ ವಾಚ್ ಟೈಮ್ ಕೌಂಟ್ ಆಕೈತೆ ಅಂದ್ರೆ ಲೆಕ್ಕ ಹಾಕ್ರಿ. ಇದು ಲೈವ್, ನೀವು ಲೈವ್ ಆಗಿ ಏನು ಬರ್ತಿರ್ತಿರಲಿ, ನಿಮ್ಮ ಒಂದು ಆಡಿಯನ್ಸ್ಗಳು ಬಂದು ಹೋಗಿರ್ತಾರೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ, ಸ್ಟಿಲ್ ಲೈವ್ ಮಾಡ್ಕೊಂಡು ನಿಮ್ಮ ಒಂದು ಲೈವ್ನ ನೋಡ್ತಿರ್ತಾರೆ, ವಾಚ್ ಮಾಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಈ ಸದ್ಯಕ್ಕೆ ಲೈವ್ ಬಂದ್ರಪ್ಪ ಅಂದ್ರೆ 100-200 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ತಾರೆ. ಅವ್ರು ಬರೀ ಒಂದು ವಿಡಿಯೋದಾಗ 200 ತಾಸು ಕಂಪ್ಲೀಟ್ ಮಾಡ್ತಾರಂದ್ರೆ, ನೀವು ವಾರಕ್ಕೆ ಒಂದು ಸಲ ಲೈವ್ ಬಂದು ಹೋಗೋದ್ರಿಂದ 20-30 ಮಂದಿರ ಬರ್ತಾರೆ. ಅದ್ರೊಳಗೆ ಇಲ್ಲಾಂದ್ರೆ ಒಂದು 5 ಮಂದಿರ ಒಂದು 5 ನಿಮಿಷ ಇರ್ತಾರೆ. ಮತ್ತು ಲೆಕ್ಕ ಹಾಕಿಬಿಡ್ರಿ, ನೀವು ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋದ್ರಿಂದ ವಾಚ್ ಟೈಮ್ ಜಲ್ದಿ ಬರೋದು. ಲೈವ್ ಬರೋದ್ರಿಂದ ಜಲ್ದಿ ವಿಡಿಯೋಗಳ ರೀಚ್ ಆಕಾವು, ವಾಚ್ ಟೈಮ್ ಕಂಪ್ಲೀಟ್ ಆಗೋಯ್ತು. ಲೆಕ್ಕ ಹಾಕಿಬಿಡ್ರಿ, ನಿಮ್ಗೆ ಇಲ್ಲೇ ಐಡಿಯಾ ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್, ಈಗೇನು ಹೇಳಿದ್ಲೆ ಈ 3 ಟ್ರಿಕ್ಗಳಾಗ 2 ಟ್ರಿಕ್ನ ಎಲ್ಲರೂ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲ. ನೀವು ಕೂಡ ಇದನ್ನ ಯೂಸ್ ಮಾಡೋಂಗೆ ಕಾಣ್ತೀರಿ. ಫಸ್ಟ್ನೇದು ಏನು ಮಾಡ್ತಾರಪ್ಪ ಅಂದ್ರೆ ಅಮೌಂಟ್ ಕೊಡೋದಾಗತ್ತೇಳಿ ಯಾರೂ ಯೂಸ್ ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ಹಂಗೆ ಏನಾರ ನಿಮ್ಗೆ ಒಂದು ವೇಳೆ ಅಮೌಂಟ್ ಕೊಟ್ಟು ನಾನು ಪ್ರಮೋಟ್ ಮಾಡಿಸ್ತೀನಿ ಅಂದ್ರೆ, ಮಾಡಿಸೋದಾದ್ರೆ ಒಂದೇ ವಿಡಿಯೋ ಮಾಡಿಸ್ರಿ, ಎಲ್ಲ ವಿಡಿಯೋಗಳು ಮಾಡ್ಸೋಕೆ ಹೋಗ್ಬೇಡ್ರಿ. ಇದು ಭಾಳ ಡೇಂಜರ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮಗೆ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಮತ್ತು ನಿಮಗೆ ಮುಂದಿನ ಒಂದು ಟಾಪಿಕ್ನಾಗ ತೊಗೊಂಬರ್ತೀನಿ, ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.